ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಭ್ರಷ್ಟಾಚಾರ. ವಾಲ್ಮೀಕಿ ನಿಗಮದ ಖಾತೆಯಿಂದ ಕೋಟಿ ಕೋಟಿ ಹಣ ದೋಚಿ ದೊಡ್ಡವರೇ ಸಿಕ್ಕಿ ಬಿದ್ದಿದ್ದಾರೆ. ಇದೇ ಹಣ ಲೋಕಸಭೆ ಚುನಾವಣೆಗೆ ಬಳಕೆ ಆಗಿದೆ ಅನ್ನುವಂತ ಸ್ಫೋಟಕ ಮಾಹಿತಿ ಕೂಡ ಹೊರಬಿದ್ದಿದೆ. ಇತ್ತ ನಿಗಮದಲ್ಲಿ ಗದ್ದಲ ಎಬ್ಬಿಸಿದಂತ ದದ್ದಲ್ ಸದ್ದಿಲ್ಲದೆ ತಲೆಮರೆಸ್ಕೊಂಡ್ಬಿಟ್ಟಿದ್ದಾರೆ. ನಾಳೆಯಿಂದ ಅಧಿವೇಶನ ಆರಂಭವಾಗಲಿದ್ದು ಅಸಲಿ ಆಟ ಶುರುವಾಗಲಿದೆ. ಬಗೆದಷ್ಟು ಬಯಲಾಗ್ತಿದೆ ವಾಲ್ಮೀಕಿ ರಹಸ್ಯ. ಲೋಕಸಭೆ ಎಲೆಕ್ಷನ್ಗೆ 20 ಕೋಟಿ ಬಳಕೆ. ಈ 4 ಎಕರೆ 31 ಗುಂಟೆ ಭೂಮಿಯನ್ನ ತ್ರಿಶೂಲ್ ಕುಮಾರ್ ನಾಯಕ್ ನೋಂದಣಿಯನ್ನ ಮಾಡಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲೀಗ ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣದೇ ಸದ್ದು. ಈಗಾಗಲೇ ಪ್ರಕರಣದಲ್ಲಿ ಇಡಿ ಬಹುದೊಡ್ಡ ಬೇಟೆಯನ್ನೇ ಆಡಿದೆ. ಪ್ರಕರಣದ ಬೆನ್ನು ಬಿದ್ದಂತ ಅಧಿಕಾರಿಗಳು ಕೋಟಿ ನುಂಗಿದವರ ಜನ್ಮ ಜಾಲಾಡ್ತಾ ಇದೆ. 3 ದಿನಗಳಿಂದ ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಂಡಿರುವಂತ ನಾಗೇಂದ್ರ ಹಣ್ಣುಗಾಯಿ ನೀರುಗಾಯಿ ಆಗಿದ್ದಾರೆ. ನಮ್ಗೇನು ಗೊತ್ತಿಲ್ಲ ಎಂದವರ ಬಾಯಲ್ಲೇ ಸತ್ಯ ಕಕ್ಕಿಸ್ತಾ ಇದೆ. ಲೂಟಿ ಹೊಡೆದಂತ ಹಣ ಎಲ್ಲೆಲ್ಲಿಗೆ ಹೋಗಿದೆ ಅಂತ ಪತ್ತೆಯನ್ನು ಕೂಡ ಹಚ್ಚಲಾಗ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲೂ ಕೂಡ ಈ ಹಣ ಬಳಕೆ ಆಗಿದೆ ಅನ್ನುವ ರಹಸ್ಯವನ್ನ ರಿಮ್ಯಾಂಡ್ನಲ್ಲಿ ರಿವೀಲ್ ಮಾಡಲಾಗಿದೆ. ವಾಲ್ಮೀಕಿ ನಿಗಮದ ಹಣ ಲೋಕಸಭೆ ಚುನಾವಣೆಯಲ್ಲಿ ಬಳಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬರೋಬ್ಬರಿ 20.19 ಕೋಟಿ ಬಳಕೆ ಮಾಡಲಾಗಿದೆ. ಬಳ್ಳಾರಿ ಕ್ಷೇತ್ರದ ಉಸ್ತುವಾರಿಯನ್ನ ಹೊತ್ತಿದ್ದಂತ ಮಾಜಿ ಸಚಿವ ನಾಗೇಂದ್ರ ಈ ಹಣವನ್ನ ಬಳಕೆ ಮಾಡಿದ್ದಾರಂತೆ. ಈ ಬಗ್ಗೆ ಕೋರ್ಟ್ಗೆ ಸಲ್ಲಿಸಿದಂತ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಇಡಿ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ನಕಲಿ ಬ್ಯಾಂಕ್ ಖಾತೆಗಳ ಮೂಲಕ ಹಣ ಡ್ರಾ ಮಾಡಿದ್ದು, ಡ್ರಾ ಆದ ನಂತರ ಹಣ ಬಳ್ಳಾರಿ ಮತದಾರರಿಗೆ ಹಂಚಿಕೆ ಮಾಡಲಾಗಿದೆಯಂತೆ. ಇದರಲ್ಲಿ ನಾಗೇಂದ್ರ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಮಧ್ಯವರ್ತಿಗಳ ಜೊತೆ ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಸಭೆಯಲ್ಲಿ ನಾಗೇಂದ್ರ ಕೂಡ ಭಾಗಿಯಾದ ಬಗ್ಗೆ ರಿಮ್ಯಾಂಡ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಷ್ಟೆಲ್ಲ ಹಣದ ಮೂಲ ಕೆದಕಿರುವಂತ ಇಡಿ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ದಾಖಲೆಗಳ ಸರಮಾಲೆಯನ್ನೇ ಮುಂದಿಟ್ಟು ನಾಗೇಂದ್ರಗೆ ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ. ಎಲೆಕ್ಷನ್ ಅಲ್ಲಿ ಯಾವ ಮುಖಂಡರು ಎಷ್ಟು ಹಣವನ್ನು ಪಡೆದ್ರು, ಯಾರು ಯಾವಾಗ ಎಲ್ಲಿ ಯಾರಿಗೆ ಹಣವನ್ನು ನೀಡಿದ್ರು, ಮತದಾರರಿಗೆ ಹಣ ಹಂಚಿಕೆಯಲ್ಲಿ ನಿಮ್ಮ ಪಾತ್ರವೇನು, ಬಳ್ಳಾರಿ ಲೋಕಸಭೆ ಕ್ಷೇತ್ರದಲ್ಲಿ ಮಾತ್ರ ಹಣ ಹಂಚಿದ್ದೀರಾ, ಬೇರೆ ಕ್ಷೇತ್ರಗಳಿಗೂ ವಾಲ್ಮೀಕಿ ಹಣ ಹಂಚಿಕೆ ಆಗಿದೆಯಾ, 1 ವರ್ಷದ ಎಲ್ಲ ವಹಿವಾಟಿನ ವಿವರ ಮುಂದಿಟ್ಟು ನಾಗೇಂದ್ರಗೆ ಇಡಿ ಡ್ರಿಲ್ ಮಾಡ್ತಾ ಇದೆ. ದಂಗಾದ ದದ್ದಲ್, ಇಡಿ ಭಯಕ್ಕೆ ಎಸ್ಕೆ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಶಾಸಕ. ಅತ್ತ ಮಾಜಿ ಸಚಿವ ನಾಗೇಂದ್ರ ಬುಡಕ್ಕೆ ಇಡಿ ಅಧಿಕಾರಿಗಳು ಬಿಸಿ ನೀರನ್ನ ಕಾಯಿಸ್ತಾ ಇದ್ದಂತೆ ಇತ್ತ ದದ್ದಲ್ ದಂಗಾಗಿ ಹೋಗಿದ್ದಾರೆ. ವಾಲ್ಮೀಕಿ ಬೋರ್ಡ್ ಅಧ್ಯಕ್ಷರಾಗಿರುವಂತ ದದ್ದಲ್ರನ್ನ ಯಾವ ಕ್ಷಣದಲ್ಲೂ ಬಂಧಿಸಬಹುದು. ಈ ಸುಳಿವು ಸಿಗ್ತಾ ಇದ್ದಂತೆ ಯಾರ ಸಂಪರ್ಕಕ್ಕೂ ಸಿಗದೆ ಸ್ವಿಚ್ ಆಫ್ ಆಗಿದ್ರು. ಇಂದು ರಾಯಚೂರಿನಲ್ಲಿ ದಿಢೀರ್ ಪ್ರತ್ಯಕ್ಷರಾದಂತ ದದ್ದಲ್ ರಾಯರ ಮೊರೆ ಹೋಗಿದ್ದಾರೆ. ಬಳಿಕ ಮತ್ತೆ ಯಾರ ಸಂಪರ್ಕಕ್ಕೂ ಸಿಗದಂತೆ ಎಸ್ಕೇಪ್ ಆಗಿದ್ದಾರೆ. ನಾವು ಯೂಶುವಲ್ ಆಗಿ ಸಂಡೇಯಿಂದ ಮಂತ್ರಾಲಯಕ್ಕೆ ಹೋಗ್ತಿದ್ವಿ ನಾಗೇಂದ್ರಪ್ಪಣ್ಣ. ನಾವು ಅದೇ ಟೈಮ್ನಲ್ಲಿ ಸಾಹೇಬ್ರ ಕಾರ್ ಬಂತು. ನಾವು ಸಾಹೇಬ್ರು ಮಾತಾಡಿಸಿವಿ. ನಾವು ಮಂತ್ರಾಲಯಕ್ಕೆ ಹೊಂಟಿವಿ ಅಂತ ಹೇಳಿದ್ರೆ ಆಯಿತು ಹೋಗೋಣ ಡ್ರೈವರ್ ಕಲ್ತು ನಮ್ಮ ಕಾರಲ್ಲಿ ಬಂದರು. ಅವ್ರು ಮಂತ್ರಾಲಯದಿಂದ ಡೈರೆಕ್ಟಾಗಿ ಬೆಂಗಳೂರು ಸೆಷನ್ಗೆ ಹೋಗ್ತು ಅಂತ ಹೇಳಿದ್ರೆ ನಾವು ಮಂತ್ರಾಲಯ ದರ್ಶನ ಮಾಡ್ಕೊಂಡು ವಾಪಸ್ ಬಂದ್ವಿ. ಅವ್ರ ಬಗ್ಗೆ ಅವರು ಚರ್ಚೆ ಮಾಡೋ ನಾವು ಚರ್ಚೆ ಮಾಡಿದ್ವಿ ಸರ್. ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಹಿಂದೆ ಇಡಿ ಅಧಿಕಾರಿಗಳು ಬಿದ್ದಿರೋದ್ರ ಹಿಂದೆಯೂ ಕೂಡ 10 ಕಾರಣಗಳಿದ್ದಾವೆ. ವಾಲ್ಮೀಕಿ ಹಗರಣದ ಹಣದಲ್ಲಿ ದದ್ದಲ್ಗೂ ಪಾಲು ಹೋಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದೇ ಹಣದಲ್ಲೇ ಆಪ್ತರು ಹಾಗೂ ಕುಟುಂಬದವರ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಅನ್ನುವಂಥ ಶಂಕೆ ಇದೆ. ಈ ಎಲ್ಲ ಆರೋಪಗಳ ಬಗ್ಗೆಯೂ ಕೂಡ ಇಡಿ ಅಧಿಕಾರಿಗಳು ದಾಖಲೆಯನ್ನ ಸಂಗ್ರಹಿಸಿದ್ದಾರೆ. ಹೀಗಾಗಿನೇ ದದ್ದಲ್ ವಶಕ್ಕೆ ಪಡೆಯೋದಕ್ಕೆ ಇಡಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಕ್ಫ್ ಬೋರ್ಡ್ನಲ್ಲೂ ಅಕ್ರಮದ ವಾಸನೆ. ವಾಲ್ಮೀಕಿ ಹಗರಣ ಆಯಿತು, ಮೋಡ ವಿವಾದವೂ ಕೂಡ ಬಯಲಿಗೆ ಬಂದಿದ್ದಾಯಿತು. ಈ ಮಧ್ಯೆ ರಾಜ್ಯ ವಕ್ಫ್ ಬೋರ್ಡ್ನಲ್ಲೂ ಕೂಡ ಅಕ್ರಮದ ವಾಸನೆ ಬರ್ತಾ ಇದೆ. 2016ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ನಡೆದಿದ್ದಂಥ ಹಣ ವರ್ಗಾವಣೆ ಕೇಸ್ ಇದಾಗಿದೆ. 2016ರಲ್ಲಿ ಚಿಂತಾಮಣಿಯ ಬ್ಯಾಂಕ್ ಖಾತೆಗೆ ಕೋಟಿ ಹಣ ವರ್ಗಾವಣೆ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ರಾಜ್ಯ ವಕ್ಫ್ ಬೋರ್ಡ್ ಅಕ್ರಮದ ಕತೆ ಏನು ಅನ್ನೋದನ್ನ ನೋಡೋದಾದ್ರೆ, ವಕ್ಫ್ ಬೋರ್ಡ್ನ 4.45 ಕೋಟಿ ಹಣ ಬೆನ್ಸನ್ ಟೌನ್ನ ಇಂಡಿಯನ್ ಬ್ಯಾಂಕ್ನಲ್ಲಿತ್ತು. ಸರ್ಕಾರದಿಂದ ಬೋರ್ಡ್ಗೆ ನೀಡಿದಂಥ ಹಣ ಇದಾಗಿದ್ದು 26/11/2016ಕ್ಕೆ ಈ ಹಣ ವರ್ಗಾವಣೆ ಆಗಿರುತ್ತೆ. ಅಂದಿನ ಸಿಇಒ ಜುಲ್ಫಿಕರುಲ್ಲಾ ಅವರ ಚಿಂತಾಮಣಿಯ ವಿಜಯ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿದೆ. 2 ಚೆಕ್ಗಳ ಮೂಲಕ ಈ ಹಣವನ್ನು ವರ್ಗಾವಣೆ ಮಾಡಲಾಗಿದ್ದು, ಇದು ವಕ್ಫ್ ಸಂಸ್ಥೆ ಗಮನಕ್ಕೆ ಬಂದಿರೋದಿಲ್ಲ. ಇದರಿಂದ ಸಂಸ್ಥೆಗೆ ನಂಬಿಕೆ ದ್ರೋಹ, ಆರ್ಥಿಕ ನಷ್ಟ ಆಗಿರುತ್ತೆ. ಹೀಗಾಗಿ ಸಿಇಒ ಜುಲ್ಫಿಕರುಲ್ಲಾಗೆ ನೋಟಿಸ್ ಕೊಟ್ಟರೂ ಕೂಡ ಸಮರ್ಪಕ ಉತ್ತರವನ್ನ ಕೊಟ್ಟಿಲ್ಲ.
ದೋಸ್ತಿಗಳ ವಿರುದ್ಧ ಕಾಂಗ್ರೆಸ್ ಮೂಡ ಪ್ರತ್ಯಾಸ್ತ್ರ. ಮೂಡ ಅಂತ ಸಿಎಂ ವಿರುದ್ಧ ಮುಗಿಬಿದ್ದಿತ್ತು ಮೈತ್ರಿ ಪಡೆ. ಬೃಹತ್ ಹೋರಾಟ ಮಾಡಿ ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟಣ ಹಿಡಿದಿದ್ರು. ಆದ್ರೀಗ ಕಾಂಗ್ರೆಸ್ ಬಿಜೆಪಿ ಬಿಟ್ಟ ಬಾಣವನ್ನೇ ಅಸ್ತ್ರವಾಗಿಸಿಕೊಂಡಿದೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಮೂಡ ಸೈಟ್ ನಂಟಿದೆ ಅಂತ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ನ ವಕ್ತಾರ ಎಂ ಲಕ್ಷ್ಮಣ್. ಬಿಎಸ್ವೈ ತಂಗಿ ಮಗ ಎಸ್ಸಿ ರಾಜೇಶ್ ಹಾಗೂ ಜೆಡಿಎಸ್ ಲೀಡರ್ ಮಹೇಂದ್ರ ಸಂಬಂಧಿಯು ನಿವೇಶನ ಪಡೆದಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಮಾನ್ಯ BS ಯಡಿಯೂರಪ್ಪನವರೇ, ವಿಜಯೇಂದ್ರ ಅವರೇ, ನೋಡಿ ಒಂದೇ ಒಂದು ಸ್ಯಾಂಪಲ್, ನಿಮ್ಮ ಫ್ಯಾಮಿಲಿದು ಒಂದು ಸ್ಯಾಂಪಲ್ ಕೊಡ್ತೀನಿ. SC ರಾಜೇಶ್ ಬಿನ್ ಶ್ರೀ ಚಂದ್ರಪ್ಪ, ಮೈಸೂರವರು. ಇವರು ಯಡಿಯೂರಪ್ಪನವರ ತಂಗಿ ಮಗ. ಕುಮಾರಸ್ವಾಮಿ ಅವರು ಇದಕ್ಕೆ ಉತ್ತರ ಕೊಡಬೇಕು. ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೈಗೌಡ, ಅದು 19 ಸೈಟ್, 50-50 ಅನುಪಾತದಲ್ಲಿ 2027-5-2021 ಒಂದೇ ಸರಿ ಸ್ಟೇಷನ್ ಆಗುತ್ತೆ. ನಾಳೆಯಿಂದ ಸದನ ಕದನಕ್ಕೆ ಸಜ್ಜಾದ ಮೈತ್ರಿ ಪಡೆ. ಸರ್ಕಾರದ ವಿರುದ್ಧ ಹಗರಣ ಅಸ್ತ್ರ ಪ್ರಯೋಗ ಫಿಕ್ಸ್. ನಾಳೆಯಿಂದ ಸದನದಲ್ಲಿ ಮಹಾ ಮಾತಿನ ಯುದ್ಧವೇ ಶುರುವಾಗಲಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಭರ್ಜರಿ ತಯಾರಿ ಮಾಡಿಕೊಂಡಿದೆ ದೋಸ್ತಿ ಪಡೆ. ಸದನ ಸಮರಕ್ಕೆ ಯಾವ್ಯಾವ ಅಸ್ತ್ರ ಪ್ರಯೋಗಿಸುತ್ತೆ ಅನ್ನೋದನ್ನ ನೋಡೋದಾದ್ರೆ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ರತಿಪಕ್ಷಗಳ ಬಳಿ ಪ್ರಬಲ ಅಸ್ತ್ರಗಳೇ ಇವೆ. ವಾಲ್ಮೀಕಿ ನಿಗಮದ ಹಗರಣವೇ ಪ್ರಬಲ ಅಸ್ತ್ರ. ಈಗಾಗಲೇ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು, ಶಾಸಕ ದದ್ದಲ್ ಕೂಡ ಬಲಿಯಲ್ಲಿದ್ದಾರೆ. ಇನ್ನು ಮೂಡಾ ಸೈಟು ಹಂಚಿಕೆ ಗೋಲ್ಮಾಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರೇ ಕೇಳಿ ಬಂದಿದೆ. ಹಾಗೆ ರಾಜ್ಯ ವಕ್ಫ್ ಬೋರ್ಡ್ ಅಕ್ರಮವು ಇದೀಗ ಪ್ರತಿಪಕ್ಷಗಳ ಕೈಗೆ ಅಸ್ತ್ರವಾಗಿದೆ. ಇನ್ನು ರೈತರ ಆತ್ಮಹತ್ಯೆ, ಬೆಳೆ ನಷ್ಟ ಪರಿಹಾರ ವಿಳಂಬವಾಗಿರುವಂಥದ್ದು ಕೂಡ ಸದನದಲ್ಲಿ ಗದ್ದಲ ಎಬ್ಬಿಸಲಿದೆ. ಇದೆಲ್ಲದರ ಜೊತೆಗೆ ಬೆಲೆ ಏರಿಕೆ ಕೂಡ ಪ್ರತಿಪಕ್ಷಗಳಿಗೆ ಪ್ರಬಲ ಅಸ್ತ್ರವೇ. ಪೆಟ್ರೋಲ್, ಡೀಸೆಲ್, ಹಾಲು ದರ ಏರಿಕೆಯಿಂದ ಜನ ನೊಂದಿದ್ದಾರೆ. ಅನುದಾನ ಸಿಗದೆ ಅಭಿವೃದ್ಧಿ ಕಾರ್ಯಗಳ ಹಿನ್ನಡೆ ಆಗ್ತಾ ಇದೆ. ಈ ಮಧ್ಯೆ ಗ್ಯಾರಂಟಿಗಳಿಗೆ SC, SP, TSP ಹಣ ಬಳಕೆ ಮಾಡಿಕೊಂಡಿರುವಂಥದ್ದು ಕೂಡ ಚರ್ಚೆಯಾಗಲಿದೆ. ಹಾಗೆ ರಾಜ್ಯದಾದ್ಯಂತ ಹಬ್ಬಿರುವಂಥ ಡೆಂಗಿ ನಿಯಂತ್ರಣಕ್ಕೆ ಸರ್ಕಾರ ಏನು ಮಾಡಿಲ್ಲ ಅನ್ನೋದನ್ನ ಅಸ್ತ್ರ ಮಾಡಿಕೊಳ್ಳಲಿವೆ ಪ್ರತಿಪಕ್ಷಗಳು. ರಾಜ್ಯದ ಜನರ ವಿರುದ್ಧವಾಗಿ ಎಲ್ಲ ಅನಾದುಬ್ಬರ ಮಾಡ್ತಿದ್ದಾರೆ, ಎಲ್ಲ ಏರಿಕೆ ಮಾಡ್ತಿದ್ದಾರೆ. ಈ ಬಸ್ ದರ ಏರಿಕೆಯನ್ನು ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟಿದ್ದಾರೋ ಸಂಪೂರ್ಣವಾಗಿ ಖಂಡಿಸ್ತೀವಿ. ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸೋಕೆ ಸರ್ಕಾರ ಕೂಡ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಪ್ರತಿಪಕ್ಷಗಳ ವಿರುದ್ಧ ಮುಗಿಬೀಳಲಿಕ್ಕೆ ಸರ್ಕಾರ ಕೂಡ ಸನ್ನದ್ಧವಾಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ಹಗರಣಗಳನ್ನ ಎತ್ತಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. 40% ಕಮಿಷನ್ ಆರೋಪ, ಕೋವಿಡ್ ಹಗರಣ, ಬಿಟ್ಕಾಯಿನ್ ಹಗರಣಗಳನ್ನ ಪ್ರಸ್ತಾಪ ಮಾಡಿ ಬಿಜೆಪಿ ಬಾಯಿ ಮುಚ್ಚಿಸಲಿಕ್ಕೆ ಸರ್ಕಾರ ಸಿದ್ಧವಾಗಿದೆ. ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣವನ್ನ ಪ್ರಬಲ ಅಸ್ತ್ರ ಮಾಡಿಕೊಳ್ಳಲಿದೆ ಸರ್ಕಾರ. ಇದೀಗ ಮೊನ್ನೆ ಟ್ರಕ್ ಟರ್ಮಿನಲ್ಸ್ ಅಕ್ರಮ ಕೂಡ ಕಂಡಿದ್ದು, ಈಗಾಗಲೇ ಮಾಜಿ MLC DS ವೀರಯ್ಯ ಅರೆಸ್ಟ್ ಆಗಿದ್ದಾರೆ. ಇದನ್ನೇ ಇಟ್ಟುಕೊಂಡು ಪ್ರತಿಪಕ್ಷಗಳ ಬಾಯನ್ನ ಮುಚ್ಚಿಸಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಸರ್ಕಾರಕ್ಕೆ ಅಧಿವೇಶನದಲ್ಲಿ ಮುಜುಗರ ಆಗೋದಂತೂ ಖಂಡಿತ. ಮೂಡಾ ಗೋಲ್ಮಾಲ್ನಲ್ಲಿ ಸಿಎಂ ಹೆಸರೇ ತಳುಕು ಹಾಕೊಂಡಿದೆ. ಹೆಂಡತಿ ಹೆಸರಿಗೆ ಸೈಟ್ಗಳ ಹಂಚಿಕೆ ಆಗಿರುವಂಥದ್ದು ಸಿಎಂಗೆ ಮುಜುಗರ ತರುವಂಥದ್ದು ನಿಶ್ಚಿತ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಚಿವರ ತಲೆದಂಡವಾಗಿದ್ದು, ಶಾಸಕರ ಶಾಮೀಲು ಕೂಡ ಇದೆ. ಇದು ಸರ್ಕಾರಕ್ಕೆ ಇರಿಸು ಮುರಿಸು ತರಿಸಿದೆ. ಹಾಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಇರುವಂಥ ಸರ್ಕಾರ 2 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಹಾಕದಿರುವಂಥದ್ದು ಕೂಡ ಮುಜುಗರದ ವಿಚಾರನೆ. ಇನ್ನು ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಮುನ್ನುಡಿ ಬರೆದಿರುವಂಥದ್ದು ಕೂಡ ಸರ್ಕಾರಕ್ಕೆ ಮುಜುಗರ ತರಿಸುವಂಥದ್ದು ನಿಶ್ಚಿತ. ಒಟ್ಟಾರೆ ಹಗರಣ ವರ್ಸಸ್ ಹಗರಣ ನಾಳೆಯಿಂದ ಶುರುವಾಗಲಿರುವಂಥ ಮುಂಗಾರು ಅಧಿವೇಶನದಲ್ಲಿ ಸದ್ದು ಮಾಡೋದಂತೂ ಫಿಕ್ಸು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.